ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ಮೀಸಲಿಟ್ಟಿರುವ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನವನ್ನು ನೀಡಿ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಬಳಸಲು ಸೂಚನೆ ನೀಡುವಂತೆ ಆಗ್ರಹಿಸಿ ಬಹುಜನ ಸಮಾಜ ಪಾರ್ಟಿಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸುವ ಮೂಲಕ ರಾಜ್ಯಪಾಲರಿಗೆ ಬೇಡಿಕೆ ರವಾನಿಸಲಾಯಿತು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಮನವಿ ಸಲ್ಲಿಸಿದರು. ಇದೇ ವೇಳೆ ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಉದ್ದೇಶಿಸಿ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆಂದು ಜಾರಿಗೆ ತಂದ ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆ ಅನ್ವಯ 2023-24 ಮತ್ತು 2024-25ನೇ ಸಾಲಿನ 2 ವರ್ಷಗಳಲ್ಲಿ 25,399 ಕೋಟಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಮೂಲಕ ನೇರವಾಗಿ ಎಸ್ಸಿ ಎಸ್ಟಿಗಳ ಕುತ್ತಿಗೆ ಕುಯ್ಯುವ ಕೆಲಸ ಮಾಡಿದೆ. 2014ರಿಂದ ಇದುವರೆಗೆ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನ 3 ಸರ್ಕಾರಗಳು ಒಟ್ಟು ಸುಮಾರು 70,000 ಕೋಟಿ ರೂಪಾಯಿಗಳ ದುರ್ಬಳಕೆ ಮಾಡಿಕೊಂಡು ಮಹಾನ್ ದ್ರೋಹ ಬಗೆದಿವೆ ಎಂದು ದೂರಿದರು. ಪ್ರತಿಭಟನೆಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಹರೀಶ್ ಅತ್ತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಶಿವಮ್ಮ, ಜಿಲ್ಲಾ ಉಪಾಧ್ಯಕ್ಷ ಕಿರಣ್ ಕುಮಾರ್, ಜಿಲ್ಲಾ ಸಂಯೋಜಕ ಲಕ್ಷ್ಮಣ್ ಕೀರ್ತಿ, ಎಚ್ಪಿ ಮಲ್ಲಯ್ಯ, ಮೋಹನ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಉದ್ದೇಶ ಏನಪ್ಪ ಅಂದ್ರೆ, ದಲಿತ ಪರ ಸರ್ಕಾರ ಮಾಡಿ ಹಿಂದುಳಿದವ್ರನ್ನ, ದಲಿತರವ್ರನ್ನ, ಅಲ್ಪಸಂಖ್ಯಾತರನ್ನ, ಬಹುಸಂಖ್ಯಾತರನ್ನ ನಾನು ರಕ್ಷಣೆ ಮಾಡ್ತೀನಿ ಅನ್ಕೊಂಡು ಸುಳ್ಳು ಭರವಸೆಗಳನ್ನ ನೀಡಿ ಬಹುಜನ್ ಸಮಾಜ್ ಪಾರ್ಟಿಯ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನು ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಏನಿದೆ, ಸೊ ಈ ಒಂದು ರಾಜ್ಯ ಸರ್ಕಾರ ಏನು ತಳ ಸಮುದಾಯಗಳು, ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಮೀಸಲಾಗಿರ್ತಕ್ಕಂಥ ಹಣವನ್ನ ದುರುಪಯೋಗವನ್ನ ಏನು ಪಡಿಸ್ಕೊಂಡಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಇಡೀ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ. ನಾವು ಬಂಧುಗಳೇ, ಇವತ್ತು ನಾವು ಏನು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರು ತೆರಿಗೆಯನ್ನ ಕಟ್ತಕ್ಕಂಥ ಹಣದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ಬಡವರ ಪರ, ನಾವು ರೈತರ ಪರ, ನಾವು ಅಲ್ಪಸಂಖ್ಯಾತರ ಪರ, ನಾವು ಮಹಿಳೆಯರ ಪರ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಸೊ ಇವತ್ತು ಯಾವ ರೀತಿ ಸರ್ಕಾರದ ಖಜಾನೆಯನ್ನ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಅಂಕಿ ಅಂಶಗಳ ಪ್ರಕಾರವಾಗಿ ಇವತ್ತು ಮಾಧ್ಯಮದ ಮುಖಾಂತರ ಇವತ್ತು ಜನರಿಗೆ ತಲುಪಿದೆ. ಇವತ್ತೇನು 2 ವರ್ಷಗಳಲ್ಲಿ 25,000 ಕೋಟಿ ಹಣವನ್ನ ಡೈವರ್ಟ್ ಮಾಡಿದ್ದಾರೆ ಇವತ್ತು. ಸೊ ಅದು ಅಲ್ಲದೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣವನ್ನ, ಬರೋಬ್ಬರಿ 187 ಕೋಟಿ ಹಣವನ್ನ ಇವತ್ತು ಅದು ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಖಾತೆಗಳಿಗೆ ಅದನ್ನ ವರ್ಗಾವಣೆ ಮಾಡಿಕೊಂಡು ಇವತ್ತು ಅಕ್ರಮ ಎಸಗಿರ್ತಕ್ಕಂಥದ್ದು. ಈ ಹಣವನ್ನ ಚುನಾವಣೆಗೆ, ಕಳೆದ ಎಂಪಿ ಚುನಾವಣೆಗೆ ಇನ್ನು ಬಹಳ ದುರಂತ ಅಂತಂದ್ರೆ ಎಂಡ ಹಂಚಲಿಕ್ಕೆ, ಜನರಿಗೆ ಮತದಾರರಿಗೆ ಎಂಡ ಹಂಚಲಿಕ್ಕೆ ಈ ದುಡ್ಡನ್ನ, ಜನರ ತೆರಿಗೆ ಹಣವನ್ನ ಏನು ಲೂಟಿ ಹೊಡೆದಿದ್ರೆ, ಇಂಥ ಲೂಟಿ ಸರ್ಕಾರ ಇರಬಾರದು ಕರ್ನಾಟಕ ರಾಜ್ಯದಲ್ಲಿ, ಅದನ್ನ ತೊಲಗಿಸಬೇಕು ಅಂತೇಳಿ ಇವತ್ತು ಕರೆಯನ್ನ ಕೊಡ್ತಾ ಇದೀವಿ ನಾವು. ಇವತ್ತು ಈ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ಇಡಿ ಕೊಟ್ಟಿರ್ತಕ್ಕಂಥ ಮಾಹಿತಿ, ಇದು ನಾನು ಹೇಳ್ತಿರ್ತಕ್ಕಂಥ ಮಾಹಿತಿ ಅಲ್ಲ. ಏನು 187 ಕೋಟಿ ದುಡ್ಡನ್ನ ಹೊಡೆದಿದ್ದಾರೆ, ಸೊ ಈ ದುಡ್ಡನ್ನ ಯಾವುದಕ್ಕೆ ಬಳಕೆ ಆಗಿದೆ, ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು ಕೋಟಿ ಹೋಗಿದೆ ಅಂತಕ್ಕಂಥ ಅಂಕಿ ಅಂಶಗಳ ಪ್ರಕಾರವಾಗಿ ಇವತ್ತು ಬಿಡುಗಡೆ ಆಗಿದೆ. ಸೊ ಇಲ್ಲಿ ಇನ್ನೂ